ಕಳೆದ 2 ವರ್ಷಗಳಿಂದ ಗೋಕರ್ಣದಲ್ಲಿ ಸಾರ್ವಜನಿಕರಿಗೆ ಪೂರೈಕೆ ಮಾಡುವ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ಸ್ವಚ್ಛಗೊಳಿಸದಿರುವುದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯ ಗಣಪತಿ ನಾಯ್ಕ್ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಇವತ್ತೇ ಅರ್ಧ ಚೀಲ ಬ್ಲೀಚಿಂಗ್ ಇದ್ರೊಳಗೆ ಹಾಕೊಂಡು ನಾಳೆ ಬೆಳಿಗ್ಗೆ ಇದನ್ನ ಫುಲ್ ಕ್ಲೀನ್ ಖಾಲಿ ಮಾಡ್ತೀವಿ. ಬ್ಲೀಚಿಂಗ್ ಆಗೋಕ್ಕಿಂತ ಮೊದಲು ಈ ನೀರು ತಗೊಂಡು ಟೆಸ್ಟಿಂಗ್ ಕಳಿಸ್ತೀವಿ. ಬಿಡಿಯವರು ಇದು ಕ್ಲೀನ್ ಮಾಡಿದ್ರೆ ಎಷ್ಟು ವರ್ಷ ಆಗಿರುತ್ತೆ ಸಾಧಾರಣ? ಎಷ್ಟು ವರ್ಷ ಆಯ್ತು ನೀವು ಬಂದು? 2 ವರ್ಷ. ವಿನಾಯಕ್ ಸರ್ ನೀವು ಬಂದು ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತಲ್ಲ. 2-2.5 ವರ್ಷದಿಂದ ನೀರಿನ ಟ್ಯಾಂಕು ಕ್ಲೀನ್ ಆಗಲಿಲ್ಲ. ಈ ನೀರನ್ನು ನಾವು ಯಾರು ಕೊಡ್ತೇವೆ? ಸಾರ್ವಜನಿಕರಿಗೆ. ಬಿಡಿಯವ್ರಂಗ ಲಿಖಿತದಲ್ಲಿ ಕೊಡ್ರಿ, ನೀವು ಕೊಟ್ಟಿಲ್ಲ ಹೇಳಿ. ಇಲ್ಲಿ ನೋಡ್ರಿ, ಈಗ ನಿಮ್ಮ ಹಿಂದೆ ಈಗ 2 ಆಯ್ತು, 2 ವರ್ಷದಿಂದ JGM ಬಂದಿತ್ತ, ಬಂದ 4 ತಿಂಗಳಾಯ್ತು JGM ಬಂದು. ಈ ಅಷ್ಟು ತನಕ 2.5 ವರ್ಷ ತನಕ ಇದೇ ನೀರು ಕೊಡ್ತೇವೆ ಇಲ್ಲಾಗಿದ್ರು. ನೋಡ್ರಿ, ನಂದು ಆರೋಪ ಇದೆ. ನೀವು ಈ ಆರೋಪವನ್ನು ನೀವು ಯಾರು ಕಳಿಸ್ತೀರ ಕಳಿಸ್ರಿ, ಇಲ್ಲಾದ್ರೂ ನಾನು ಇದು ಮುಂದಿನ ನಾನು ಕೈಗೊಳ್ಬೇಕಾಗ್ತದೆ. ಗೋಕರ್ಣ ಬಂಡಿಕೇರಿ ಬಾವಿಯಿಂದ ಬಂದ ನೀರನ್ನ ಪೊಲೀಸ್ ಠಾಣೆ ಬಳಿ ನೀರಿನ ಟ್ಯಾಂಕ್ನಲ್ಲಿ ಸಂಗ್ರಹಿಸಿ ಪೂರೈಸುತ್ತಿದ್ದು, ಇದನ್ನ ಸ್ವಚ್ಛಗೊಳಿಸಿಲ್ಲ ಎಂದು ದೂರಿದ್ರು. ಈ ಬಗ್ಗೆ ವಾದ ವಿವಾದ ನಡೆದು ಕೊನೆಗೂ ಪಿಡಿಒ ಟ್ಯಾಂಕ್ ಸ್ವಚ್ಛಗೊಳಿಸಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ಈ ವೇಳೆ ಜಾತ್ರಾ ಪ್ರಯುಕ್ತ ಆರೋಗ್ಯ ಇಲಾಖೆಯವರು ನೀರನ್ನ ಸಂಗ್ರಹಿಸಲು ಬಂದಿದ್ದು, ಅದರಂತೆ ನೀರಿನ ಪರೀಕ್ಷೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ನಾಗೇಶ್ ಸೂರಿ, ರವಿ ಅಡಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಬಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರತಿಕ್ರಿಯಿಸಿ, ಪ್ರತಿ ತಿಂಗಳು ಬ್ಲೀಚಿಂಗ್ ಮಾಡಲಾಗುತ್ತದೆ. ಈ ಬಗ್ಗೆ ನಾವು ದಾಖಲೆ ಇಟ್ಟಿದ್ದೇವೆ ಎಂದಿದ್ದಾರೆ. ಪ್ರಸ್ತುತ ಈ ಟ್ಯಾಂಕ್ ನೀರು ಬಳಸುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಯಾಕಂದ್ರೆ ಇದು ಸಾಂಕ್ರಾಮಿಕ ರೋಗ ಬಂದ್ರೆ ಜನರಿಗೆ ನೋಡೋರು ಯಾರ್ರಿ? ಎಷ್ಟು ಹೆಲ್ತ್ ಇಂದ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಹೇಳಿ. ಥಂಡಿ ಬರ್ತದೆ, ಆನಿಕಾಲ್ ರೋಗ ಇನ್ನೂ ತನಕ ಕಡಿಮೆ ಆಗ್ಲಿಲ್ಲ. ನೋಡ್ರಿ, ನಿಮ್ ಮುಂದೆ ಹೇಳ್ತಾರೆ 2.5 ವರ್ಷದಿಂದ ಕ್ಲೀನ್ ಆಗ್ಲಿಲ್ಲ ಹೇಳಿ. ನಾವು ಪಂಚಾಯತ್ ಬಂದು 7.5 ವರ್ಷ ಆಯ್ತು, ಇನ್ನೂ ತನಕ ನನ್ನ ಗಮನಕ್ಕೂ ಇಲ್ಲ ಕ್ಲೀನ್ ಆದದ್ದು. ನಮ್ಮ ಹಿರಿಯ ಸದಸ್ಯರು ಹೇಳಿದ್ರು 15 ವರ್ಷದ ತನಕ ಕ್ಲಿಯರ್ ಆಗ್ಲಿಲ್ಲ ಹೇಳಿ. ನೋಡಿ, ನಿಮಗೆ ನಾನು ನಿಮ್ಮ ಗಮನ ತಂದಿದ್ದೀನಿ ಸರ, ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ನೀವು ಮುಂದೆ ಏನು ಮಾಡ್ತೀರ ನಿಮಗೆ ಬಿಟ್ಟಿರೋದು. ಗೋಕರ್ಣ ಶಿವರಾತ್ರಿ ಮಹೋತ್ಸವಕ್ಕೆ ಹಂಗಾಮಿ ಜಾತ್ರಾ ಅಂಗಡಿಗಳು ಬರತೊಡಗಿದ್ದು, ವಿವಿಧ ರಸ್ತೆಯ ಅಂಚಿನಲ್ಲಿ ಪರಿಕರಗಳನ್ನು ಜೋಡಿಸುವ ಕಾರ್ಯ ಭರದಿಂದ ಸಾಗಿದೆ. ಜಿಲ್ಲೆಯ ವಿವಿಧೆಡೆಯಿಂದ ಹೊರ ರಾಜ್ಯದಿಂದ ಸಹ ವ್ಯಾಪಾರಸ್ಥರು ಆಗಮಿಸುತ್ತಾರೆ. ರಥಬೀದಿ, ಬಸ್ ನಿಲ್ದಾಣದ ಮಾರ್ಗದಲ್ಲಿ ಅಂಗಡಿಗಳನ್ನು ನಿರ್ಮಿಸುತ್ತಿದ್ದಾರೆ. ಬಸ್ ನಿಲ್ದಾಣದ ಬಳಿ ಸಣ್ಣ ತೊಟ್ಟಿಲು, ಮಕ್ಕಳ ಆಟಿಕೆಗಳು ಸೇರಿದಂತೆ ಮನರಂಜನಾ ಚಟುವಟಿಕೆಗಳು ಬಂದಿದ್ದು ಜಾತ್ರೆಗೆ ಮೆರುಗು ತಂದಿದೆ. ಈ ವ್ಯಾಪಾರಸ್ಥರಿಗೆ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ, ಸ್ನಾನಗೃಹ ಒಂದೇ ಅವಲಂಬಿಸಿದ್ದು, ಇದೇ ನಿಲ್ದಾಣದಲ್ಲಿರುವ ಮತ್ತೊಂದು ಶೌಚಾಲಯ ನಿರ್ಮಾಣವಾಗಿದ್ರೂ ಇನ್ನೂ ಬಳಕೆಗೆ ನೀಡದೇ ಇದ್ದ ಕಾರಣ ಅಧಿಕ ಜನರು ಆಗಮಿಸುವ ಈ ಸಂದರ್ಭದಲ್ಲಿ ತೊಂದರೆಯಾಗುತ್ತಿದೆ. ವಿದ್ಯಾರ್ಥಿಗಳು ವಾರಾಂತ್ಯ ಚಟುವಟಿಕೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಜ್ಞಾನ ಪಡೆಯಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ದೀಪಾ ಬಂಗೇರ ಹೇಳಿದರು. ಮುಂಡಗೋಡು ಪಟ್ಟಣದ ಶಾಸಕರ ಮಾದರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 6ರಿಂದ 16 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ವಾರಾಂತ್ಯ ಚಟುವಟಿಕೆಯ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಚಿತ್ರಕಲೆ, ಸಂಗೀತ, ಯೋಗ, ಧ್ಯಾನ, ಭರತನಾಟ್ಯ ತರಬೇತಿಯನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು. ಈ ವೇಳೆ ರೂಪಾ ಅಂಗಡಿ, ಫಾತಿಮಾ ಕಿತ್ತೂರ್, ಮಂಜುಳಾ ಮುರಡಿಯವರ, ಗೀತಾ ಮಠಪತಿ, ಶಿಕ್ಷಣ ಇಲಾಖೆಯ ಮಲ್ಲಿಕಾರ್ಜುನ್ ಬಡಿಗೇರ, ರಾಮಚಂದ್ರ ಕಲಾಲ್, ಕೆಕೆ ಕರವಿನಕೊಪ್ಪ ಇತರರಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ಸಂಸ್ಕೃತಿಯ ರಕ್ಷಕರು ಆಗಿರುವುದರಿಂದ ಹಿಂದೂ ಧರ್ಮದ ಎಲ್ಲ ಸಮಾಜ ಬಾಂಧವರು ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರವಾರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸುತ್ತೇವೆ ಎಂದು ನಗರಸಭೆ ಮಾಜಿ ಸದಸ್ಯ ಸತೀಶ್ ವಿ ಕೋಳಂಕರ್ ತಿಳಿಸಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು, ಈ ವರ್ಷ ಕಾರವಾರದಲ್ಲಿ ರಾಜ್ಯ ಮಟ್ಟದ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿಯನ್ನ ಆಚರಿಸುತ್ತಿರುವುದನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ನಾವು ಕಳೆದ 10 ವರ್ಷದಿಂದ ನಿರಂತರವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಆಚರಿಸುತ್ತಿದ್ದು, ಭವಿಷ್ಯದಲ್ಲೂ ಇದು ಪರಂಪರೆಯಾಗಿ ಮುಂದುವರಿಯಲಿದೆ. ರಾಜ್ಯ ಮಟ್ಟದ ಕಾರ್ಯಕ್ರಮ ಈ ವರ್ಷ ಕಾರವಾರದಲ್ಲಿ, ಆದರೆ ಮುಂದಿನ ವರ್ಷ ಬೇರೆ ಕಡೆ ಆಗಬಹುದು. ನಮ್ಮ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮವಲ್ಲ, ಇದೊಂದು ಸ್ಥಳೀಯವಾಗಿ ಎಲ್ಲಾ ಸಮಾಜ ಬಾಂಧವರು ಒಟ್ಟಾಗಿ ಸೇರಿ ಆಚರಿಸುವ ಸಂಭ್ರಮದ ಕಾರ್ಯಕ್ರಮವಾಗಿದೆ. ಫೆಬ್ರವರಿ 19ರಂದು ಬೆಳಿಗ್ಗೆ 9:30ಕ್ಕೆ ನಗರಸಭೆಯ ಉದ್ಯಾನವನದಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಹಾಲಿನ ಅಭಿಷೇಕ ಮಾಡಲಿದ್ದೇವೆ. ಸಂಜೆ 3:30ಕ್ಕೆ ಶ್ರೀ ಮಹಾದೇವಸ್ಥಾನದಿಂದ ಸವಿತಾ ಸರ್ಕಲ್ ಮೂಲಕ ಗ್ರೀನ್ ಸ್ಟ್ರೀಟ್ ನಲ್ಲಿರುವ ಶಿವಾಜಿ ಸರ್ಕಲ್ ವರೆಗೆ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹಿಂದೂ ರಾಷ್ಟ್ರದ ಅಭಿಮಾನಿಗಳು ಮತ್ತು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಎಂದು ಸತೀಶ್ ಕೋಳಂಕರ್ ವಿನಂತಿಸಿದ್ರು. ಮತ್ತು ವ್ಯಾಪಾರ ಮಾಡಲು ತೊಂದರೆ ಆಗಬಾರದಿಂದ ನಾವು ಬೆಳಿಗ್ಗೆ ಕಾರ್ಯಕ್ರಮ ಇಟ್ಟಿದ್ದೇವೆ.
ಅದರ ನಂತರ 3:30 ಗಂಟೆಗೆ ಮಾದೇವಸ್ಥಾನ ಕಡೆಯಿಂದ ಶಿವಾಜಿ ರೈಲಿ ಬೈಕ್ ರೈಲಿ ಸಮಿತಿ ಹೋಟೆಲ್ ಸರ್ಕಲ್ ಕಡೆಯಿಂದ ಶಿವಾಜಿ ಪಾರ್ಕ್ ರಿಕ್ಷಾ ಸ್ಟ್ಯಾಂಡ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಹತ್ರ ಶಿವಾಜಿ ಪಾರ್ಕ್ ಹತ್ರ ನಮ್ದು ರೈಲಿಗೆ ಮುಕ್ತಾಯ ಆಗ್ತದೆ. ಆದ ಕಾರಣ ನಮ್ಮ ಎಲ್ಲ ಕಾರವಾರ ನಾಗರಿಕರಿಗೆ, ನನ್ನ ಎಲ್ಲ ಹಿಂದೂ ಬಾಂಧವರಿಗೆ, ಹಿಂದುತ್ವರಿಗೆ, ಶಿವಾಜಿ ಮಹಾರಾಜರ ಭಕ್ತರಿಗೆ ಬರಬೇಕೆಂದು ನಾನು ಅವರ ಕಡೆಗೆ ಕೈಕಳೆಯಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿ ಕಮಿಟಿಯ ಸದಸ್ಯರಾದ ನಾಗರಾಜ್ ನಾರ್ವೇಕರ್, ಗಣಪತಿ ಪಿ ನಾಯರ್, ಮಹೇಶ್ ನಾಯ್ಕ್, ಸದಾನಂದ ಮಾಂಜ್ರೇಕರ್, ಶೇಖರ್ ನಾಯ್ಕ್, ಸಂತೋಷ್ ನಾಯ್ಕ್, ಉಮೇಶ್ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.